ಟೇಕ್ ಅವಿನಾಶ್ ಜಿಪ್ಸಿ ಕರೆಕ್ಟ್ ಆಗಿ ಓಡಿಸ್ಕೊಂಡು ಬಂಕ್ ಹತ್ರ ತಗೊಂಡ್ಬರ್ಬೇಕು. ಓಕೆ ಸರ್, ಓಕೆ ಓಕೆ. ಬಂಕ್ ಹತ್ರ ಜಿಪ್ಸಿ ಬರ್ತಿದ್ದಾಗೆ ಬ್ಲಾಸ್ಟ್ ಆಗ್ಬೇಕು. ರೆಡಿ ಸರ್. ಬ್ಲಾಸ್ಟ್ ಆಗ್ತಿದ್ದಾಗೆ ಕ್ರೌಡ್ ಎಲ್ಲ ಓಡ್ತಾ ಇರ್ಬೇಕು. ಓಕೆ ಸರ್. ಆಕ್ಷನ್ ಗೆ ಕ್ರೇನ್ ಅಪ್. ಓಕೆ ಗೆಟ್ ರೆಡಿ. ನೋ ರೀಟೇಕ್. ಎಲ್ಲರೂ ಹುಷಾರಾಗಿ ಮಾಡಿ. ರಿಸ್ಕಿ ಶಾಟ್ ಇದು. ಫೈರ್ ರೆಡಿ ಅಲ್ವಾ? ಯಾರಿಗೂ ಏನು ತೊಂದರೆ ಕೊಡಬಾರ್ದು. ಆಕ್ಷನ್. ಲಾಸ್ಟ್ ನಾವು ಕರೆಕ್ಟ್ ಹಂಗೆ ಬರ್ತೀವಲ್ಲಣ್ಣ. ಸರಿ ತಗೊಳ್ಳಿ. ನಾನು ಮತ್ತೆ ಕಾಲ್ ಮಾಡ್ತೀನಿ. 7 ಗಂಟೆ ಕಾಲ್ ಶೀಟ್ಗೆ ಈಗ್ಲಾ ಬರೋದು? ಅದೇ ಸರ್, ಇವನ್ನ ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಬಾಂಬ್ ಬ್ಲಾಸ್ಟ್ ಆಗಿದ್ದು ಇಲ್ಲಿ, ಆದ್ರೆ ಇವನ್ ತಲೆ ಕಟ್ಟಿದ್ ಯಾರು? ಅದು ಒಂದು ದೊಡ್ಡ ಕತೆ ಸರ್. ಕತೆ ಬರೆಯೋದಕ್ಕೆ ನೀನೇನ್ BA ಮಧುನಾ? ನಾನು ನಿನಗೊಂದು ಇನ್ನೊಂದು ವಿಷಯ ಹೇಳ್ತೀನಿ. ನಿನ್ನೆ ನಮ್ಮ ಮನೇಲಿ ನಡೆದ ಹಾಗೆ ಇಲ್ಲೇನಾದ್ರೂ ನೀನ್ ಮಾಡ್ದ್ಯಾ ಅಂದ್ರೆ? ಇಲ್ಲ ಸರ್, ಯಾವತ್ತೂ ಹೇಳಲ್ಲ. ನಾವೆಲ್ಲ ಒಂದೇ ಫ್ಯಾಮಿಲಿ ಆಗ್ಬೇಕ್ರಿ. ಇದೆಲ್ಲ ಯಾಕೆ? ನೀನು ನಮ್ಮನೆ ಅವನಾ? ಹೋಗು. ಅಯ್ಯೋ ದೇವ್ರೆ, ಇಲ್ಲೂ ಬಂದ್ಬಿಟ್ನಾ? ಅಯ್ಯೋ ಬಾಲಾಜಿ ಭಾಸ್ಕರ, ಅದೊಂದ್ ದೇವ್ರ? ಇಲ್ಲ, ಈ ತರ ಸಂದರ್ಭದಲ್ಲಿ ಇಲ್ದಿರೋ ದೇವ್ರನ್ನ ನೆನ್ಸ್ಕೊಂಡ್ರೇನೆ ಒಳ್ಳೇದು. ಏ ಕೊಯ್ಲಲ್ಲ, ಅವ್ನ ಯಾಕೆ ಇಲ್ಲಿ ಕರ್ಕೊಂಡ್ ಬಂದೆ ನೀನು? ನಾನಲ್ಲ, ಸುಂದ್ರಣ್ಣ. ಸುಂದ್ರಣ್ಣ ಅಂತೆ. ಆ ನಾಯಿಗೆ 125 ರೂಪಾಯಿ ಬಾಟ ನಾವು ನೋಡ್ಕೊಳಕ್ಕೆ ಅಲ್ಲೇ ಕೊಡ್ತೀನಿ ಅಂತ ಹೇಳಿದ್ದೆ ಅಲ್ವಾ? ಎಲ್ಲೋದ ಅವನು? ಅಲ್ಲೇ ಪಂಪಿಂದ ಇದ್ದಾನೆ. ಪಂಪಿಂದ ರೀ ನಿಲ್ರಿ. ಈಗ ನಾನು ಹೇಳಿದ ಎಲ್ಲ ಕೇಳ್ತಿದ್ದಾನೆ. ಸುಮ್ನೆ ಇದ್ದಾನೆ ಪಾಪ. ಅಲ್ಲಿ ಕ್ರೌಡ್ ಎಲ್ಲ ಎಲ್ಲಿದಾರ? ಕ್ರೌಡ್ ಇಲ್ಲಿದ್ದಾರೆ ಸರ್. ಅಲ್ಲಿ ಕರಿತಾ ಇರೋದು ಕೇಳಿಸ್ತಾ ಇಲ್ವಾ? ಇಲ್ಲೇನ್ ಮಾತಾಡ್ಕೊಂಡಿದ್ದೀರಾ? ಹೋಗಿ ಅಲ್ಲಿಗೆ. ನಾನು ಈ ತರ ಇಟ್ಕೊಂಡು ಹೆಂಗ್ ಯಾಕೆ ಮಾಡ್ಲಿ ಸರ್? ಈ ತಲೆ ಇಟ್ಕೋಬೇಡ, ಯಾವ್ದಾದ್ರು ಆನೆ ತಲೆ ತಂದು ಇಟ್ಕೋ ನೀನು. ಆಗ ಈ ಬಾಡಿಗೆ ಕರೆಕ್ಟ್ ಆಗಿ ಫಿಟ್ ಆಗುತ್ತೆ. ಮೊದ್ಲು ಹೋಗಿ ನಿಂತ್ಕೋತೀಯ ಇಲ್ವೋ? ಅವಿನಾಶ್ ಲೋಡ್ ಆಗಿದೆ ಅಲ್ವಾ? ಅನ್ಲೋಡ್ ಆಗಿದೆ ಸರ್. ಗೆಟ್ ರೆಡಿ. ಸರ್ ನಾವು ರೆಡಿ ಯಾರು ನೀನು? ಹೋಗ್ ನಿಲ್ಲ. ಏನು ಪ್ರೊಡ್ಯೂಸರ್ ಸರ್, ದೇವ್ರು ನಿಮ್ಗೆ ಒಳ್ಳೇದ್ ಮಾಡ್ಲಿ. ಶಶಿ ಸರ್, ಬಾಂಬ್ ರೆಡಿ ಅಲ್ವಾ? ಈಗ ರೆಡಿ ಆಗುತ್ತೆ ಸರ್. ಏ ಅರವಿಂದ್, ಬೇಗ ರೆಡಿ ಮಾಡೋ. ಏ ನಂದನ್, ಏನ್ ಶಶಿ ಅಣ್ಣ? ರೆಡಿ ಅಲ್ವಾ? ಎಲ್ಲ ರೆಡಿ ಅಣ್ಣ. 3 ಪಂಪ್ ಹತ್ರನು ಮಡಗಿದ್ಯಾ? ಇಟ್ಟಿದ್ದೀನಿ. 2 ಕ್ಯಾಮ್ರಾ ಇದೆ, ಒಂದೇ ಎಲ್ಲ ಟೇಕ್. ಕರೆಕ್ಟ್ ಆಗಿ ಹಾಕಿದೀನಿ ಸರ್. ಸ್ವಿಚ್ ಹಾಕಿದ್ರೆ ಬ್ಲಾಸ್ಟ್ ಆಗುತ್ತೆ. ಏಯ್, ಏನೋ ಮಾಡ್ತಾ ಇದ್ಯಾ? ಅಯ್ಯೋ ಓಯ್. ಅಯ್ಯೋ ಅಯ್ಯೋ, ನನ್ ದೇವ್ರೇ. ಅಯ್ಯೋ ನಮ್ ಪ್ರೊಡ್ಯೂಸರ್ ಸಾರು. ಬ್ಯಾಕಪ್. ಒಂದು ದೊಡ್ಡ ಹಾವು ಒಬ್ಬನ ತಲೆನೇ ತಿನ್ನೋವಾಗ ಅಂತ ಕಿರ್ಚೋ ತರ ಆಯ್ತು. ನೀನ್ ನಿನ್ ತಲೆ ಬಗ್ಗೆನೇ ಹೇಳ್ತಿದ್ಯಾ? ನಗು, ಹೊಟ್ಟೆ ನೋವು ಬರೋ ತರ ನಗ್ತಾ ಇರು. ನೀನ್ ನಗ್ತಾ ಇರೋದ್ ನೋಡ್ತಾ ಇದ್ರೆ ನಿಮ್ ಅಣ್ಣನ್ ಮನ್ಸು ಖುಷಿಯಾಗಿ ಕುಡ್ದ ಆಡ್ತಾ ಇದೆ. ಏನೋ ಆಕಾಶ, ನಿನ್ನ ಈ ನಗು ನಮ್ಗೆ ತುಂಬಾ ಮುಖ್ಯ. ಮನೇಲಿ ಹೋಗಿ ಹಸ್ಕೊಂಡ್ ಮಲಗಿದ್ದಾಗ ನಿನ್ನ ಈ ನಗು ನೋಡ್ತಿದ್ರೇನೆ ನನ್ಗೆ ಹೊಟ್ಟೆ ತುಂಬಾ ಗೊತ್ತೆ ಕಣೋ. ನಗು ನಗು ಇನ್ನೊಂದ್ಸಲ ನಗೋ. ಸ್ವಲ್ಪ ಮಾತಾಡ್ದೆ ಸುಮ್ನೆ ಇರ್ತೀರಾ? ನಮ್ಗಳ ತರ ಬುದ್ಧಿ ಇದ್ದಿದ್ರೆ ಇವ್ನ್ ಹೀಗ್ ಮಾಡ್ತಿದ್ನ? ನೀನ್ ಬಾಯಿ ಮುಚ್ಚು. ಇದಕ್ಕೆಲ್ಲ ನೀನೇ ಕಾರಣ. ಮನೇಲಿ ಇದ್ದವನ್ನ ಲೊಕೇಶನ್ ಕರ್ಕೊಂಡ್ ಬಂದಿದ್ ನೀನು. ನಾನ್ ನೋಡ್ಕೋತಿದ್ದೆ. ಆ ಟೈಮಲ್ಲೇ ಶಾರ್ಟಿಗೆ ಕರೆದ್ರು. ನೀವ್ ಇದ್ರಲ್ಲ, ನೋಡ್ಕೋಬೋದಾಗಿತ್ತಲ್ವಾ? ಸಾಯಿಸ್ಬಿಡ್ತೀನಿ. ಬಟರ್ಫ್ಲೈ ಅಂತೆ, ಹಂಗೆ ಹಾರ್ಕೊಂಡು ಹೋಗ್ಬಿಡು ನೀನು. ಸುಮ್ನೆ ಕೂತಿಲ್ಲ ಅಂದ್ರೆ ಹಂಗೆ ಓದ್ಬಿಡ್ತೀನಿ ಆಚೆ ಕಡೆಗೆ. ಮಾತಾಡ್ದೆ ಸುಮ್ನೆ ಇರ್ತೀರಾ? ನಮ್ ಜೀವನ ಹಿಂಗೆ ಹೊರ್ಟೋಗುತ್ತೋ ಏನೋ. ಇದ್ರಲ್ಲಿ ಯಾರಪ್ಪ ಆನಂದ್ ಕುಮಾರ್? ಇಲ್ಲಿದ್ದೀನಿ. ಮಿಸ್ಟರ್ ಆನಂದ್ ಕುಮಾರ್, ನಿಮ್ ಮೊಬೈಲ್ ಸ್ವಿಚ್ ಆಫ್ ಆಗಿದೆ. ಇಂಪಾರ್ಟೆಂಟ್ ವಿಷಯ ಆಗಿರೋದ್ರಿಂದ ನಾನೇ ನೇರವಾಗಿ ಬಂದೆ. ಫೋನ್ ಬ್ಯಾಟ್ರಿ ಬ್ಲಾಸ್ಟ್ ಆಯ್ತು. ಮತ್ತೆ ಅದೇ ತರ ಬೇರೆ ತಮ್ಮಂದಿರ್ನ ಬೇರೆ ದೇಶಗಳಲ್ಲಿ ಏನಾದ್ರು ಊಟ ಹಾಕಿದ್ರ ನಮ್ಮಮ್ಮ? ಅರ್ಥ ಆಗ್ಲಿಲ್ವಲ್ಲ? ಅರ್ಥ ಆಗಿಲ್ಲ? ನಾವ್ ಈ ತರ ವೇಷದಲ್ಲಿ ಬಂದಿದ್ ನಿಮ್ ಮುಂದೆ ನಿಂತಿದ್ರು ಅರ್ಥ ಆಗ್ತಿಲ್ವಾ? ಇದೆಲ್ಲ ಮೇಕಪ್ ಅಲ್ಲ ಸರ್, ಒರಿಜಿನಲ್. ಸಾರ್ ನೀವ್ ಕರ್ಕೊಂಬಂದ್ರಲ್ಲ ನನ್ನ ತಮ್ಮ, ಕ್ಲೈಮ್ಯಾಕ್ಸ್ ಅಲ್ಲಿ ಹೊಡಿಯೋ ಬಾಂಬ್ನ ಇಂಟರ್ವಲ್ ಅಲ್ಲೇ ಹೊಡೆದ್ಬಿಟ್ಟ. ಮತ್ತೆ ಎದುರಿಸ್ಬೇಡ್ವೋ? ಅಲ್ಲಿಗೆ ನಮ್ ಲೈಫ್ ಇನ್ ಕ್ಲೈಮ್ಯಾಕ್ಸ್ ಮುಗ್ದೋಯ್ತು. ಆದ್ರೂ ಸರ್ ಕರೆಕ್ಟ್ ಟೈಮ್ ಬಂದೆಲ್ಲ ವಿಚಾರಿಸ್ತಾ ಇದೀರಲ್ಲ, ನಿಮ್ಗೆ ದೊಡ್ಡ ನಮಸ್ಕಾರ ಸರ್. ಹೊರಡಿ, ನಾವು ಪಾಪದ ಇಂಡಿಯಾದವರು ಹೆಂಗೋ ಒಂದ್ ಬದುಕೋತೀವಿ ಸರ್, ಬಿಟ್ಬಿಡಿ ಅಲ್ವೇನೋ? ಹಾಗಾದ್ರೆ ನಾನು ಅನ್ಕೊಂಡಾಗೆ ಆಗಿದೆ. ಇವ್ನು ನಿಮ್ಗೆ ತುಂಬಾ ಭಾರ ಆಗಿದ್ದಾನೆ ಅಂತ ಅರ್ಥ. ಭಾರ ಅಲ್ಲ, ಆಟಮ್ ಬಾಂಬ್ ಅವನು. ಇವನ ಸರ್ ಜರ್ಮನಿಯಲ್ಲಿ ಬರ್ಲಿನಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡಿದ್ದು. ಆ ಬಾಂಬ್ ನ ಆಫ್ರಿಕಾದಲ್ಲೋ ಅಂಟಾರ್ಟಿಕಾದಲ್ಲೋ ಎಲ್ಲೋ ಒಂದ್ ಕಡೆ ತಗೊಂಡ್ ಹೊಡಿಯೋದಕ್ಕೆ ಏನಾದ್ರೂ ಮಾಡ್ತೀರಾ ನೀವು ಟ್ರಾವೆಲ್ ಏಜೆನ್ಸಿ? ಅದ್ರ ಬಗ್ಗೆ ಮಾತಾಡೋದಕ್ಕೆ ಅಂತಾನೆ ನಾನು ಅಷ್ಟು ದೂರದಿಂದ ಬಂದಿರೋದು. ಏನಂದ್ರಿ ಸರ್? ಏನೇ ಇದ್ರು ಅವರು ಇಂಡಿಯಾದವರಲ್ಲ,
ಇವ್ರನ್ನ ಇಂಡಿಯನ್ಸ್ ಆಗಿ ಬದಲಾಯಿಸೋದಕ್ಕೆ ತುಂಬಾ ರೂಲ್ಸ್ಗಳಿವೆ. ಈಗ ಅದ್ರ ಅವಶ್ಯಕತೆನೂ ಇಲ್ಲ. ಇನ್ನು ಮುಂದೆ ನಿಮ್ ಸಮಸ್ಯೆ ತೀರ್ದ ಹಾಗೇನೆ. ತುಂಬಾ ಮಾತಾಡ್ದೆ, ಅದೇನು ಅಂತ ಬೇಗ ಹೇಳಿ ಸರ್. ಅದೇನಂದ್ರೆ ಅವ್ರು ಬಂದಿರೋದು ಜರ್ಮನಿಯಿಂದ ಅಲ್ವಾ, ಅವ್ರನ್ನ ಮತ್ತೆ ಅಲ್ಲಿಗೆ ವಾಪಸ್ ಕಳ್ಸಿ ಅಲ್ಲಿ ಅವ್ರನ್ನ ಕರ್ಕೊಳ್ಳೋದಕ್ಕೆ ಅಂದ್ರೆ ದತ್ತು ತಗೊಳ್ಳೋದಕ್ಕೆ ಒಂದು ಕನ್ನಡ ಫ್ಯಾಮಿಲಿ ರೆಡಿ ಇದೆ ಅಂತ ನಮ್ಮ ಆಫೀಸ್ಗೆ ಮೇಲ್ ಬಂದಿದೆ. ಆ ಫ್ಯಾಮಿಲಿ ಅವ್ರಿಗೆ ಅವನು ಚಿಕ್ಕ ವಯಸ್ಸಿಂದಾನೇ ಗೊತ್ತಂತೆ. ಹಿಂಗಿರೋಣ ಅವ್ರಿಗೇನಕ್ಕೆ ಅನಾಥರನ್ನ ತಾನೇ ತಗೊಳ್ಳೋದವ್ರು. ಅವರು ಜರ್ಮನಿಯವರಲ್ವಾ, ನಾವ್ ಇಂಡಿಯಾದವ್ರಂತ ಅವ್ರಿಗೆ ಗೊತ್ತಾಗೋದಿಲ್ಲ. ಇರ್ಬೋದು. ನಮ್ ಜೊತೆ ರಿಲೇಷನ್ ಇಲ್ಲಿರೋ ಮಿಸ್ಟರ್ ಸ್ಯಾಮುಲ್ ಐಸಾಕ್ ಅಲ್ಲಿರೋ ಒಬ್ಬ ದೊಡ್ಡ ಶ್ರೀಮಂತ ಕನ್ನಡಿಗ. ಲೈಫ್ ಲಾಂಗ್ ನಿಮ್ ತಮ್ಮ ಅವ್ರ ಜೊತೆಗೆ ಸೇಫ್ ಆಗಿರ್ತಾನೆ. ಅದ್ರ ಬಗ್ಗೆ ನಮ್ ಕಂಪ್ನಿ ಗ್ಯಾರಂಟಿ ಕೊಡುತ್ತೆ. ಮಿಸ್ಟರ್ ಆನಂದ್, ನೀವ್ ಯೋಚನೆ ಮಾಡಿ ಹೇಳಿದ್ರೆ ಸಾಕು, ನಾನು ಸಂಜೆ ಕಾಲ್ ಮಾಡ್ತೀನಿ. ಅಲ್ಲ ಸರ್, ಒಂದ್ ನಿಮಿಷ ಇರ್ರಿ. ಅವ್ನ ಜೀವನ ಲೈಫ್ ಲಾಂಗ್ ಸೇಫ್ ಆಗಿರುತ್ತೆ. ಆದ್ರೆ ಅಣ್ಣ ಆಗಿರೋದ್ರಿಂದ ನಾನು ಸೇಫ್ ಆಗಿರ್ಬೇಕಲ್ವಾ? ಅವನಿಂದ ₹1,00,000 ಸಾಲ ಇದೆ, ಅದ್ ನಂಗೆ ಬೇಕು ಅಲ್ವೇನಾ? ಅದ್ ಮಾತ್ರ ಸಿಕ್ಕಿ ಏನ್ ಪ್ರಯೋಜನ? ನಮ್ಗೆ ಎಲ್ಲರಿಗೂ ಕೆಲಸ ಹೋಯ್ತಲ್ಲ, ಅದಕ್ಕೂ ನಷ್ಟ ಪರಿಹಾರ ಮಾಡ್ಕೊಡ್ಬೇಕಲ್ವಾ? ನಾನು ಹೇಳೋದೇನಂದ್ರೆ ಎಲ್ಲಾರ್ಗು ಸೇರಿಸಿ ಒಂದು ಸರ್, ನಾನು ಹೇಳ್ತೀನಿ ಕೇಳಿ. ಮಾತಾಡೋಕ್ಕೂ ಮುಂಚೆ ಸ್ವಲ್ಪ ಯೋಚನೆ ಮಾಡಿ. ಇನ್ನು ಎಷ್ಟೊಂದು ಯೋಚನೆ ಮಾಡೋದು ಸರ್? ಕಡಿಮೆ ಅಂದ್ರೂ 1 2 3 4 5 6 7 8 9 10 ಲಕ್ಷ ಬೇಕು. ಎಷ್ಟಂದ್ರೆ 10 ಲಕ್ಷ ಇದ್ರೆ ಸಾಕಲ್ವೇನೋ? ಓಕೆ, ಇದ್ರ ಬಗ್ಗೆ ನಾನು ಮಾತಾಡ್ತೀನಿ. ಹಣದ ವಿಷಯದಲ್ಲಿ ಅವ್ರು ಕೊಡ್ತಾರೆ ಅಂತ ನಾನು ಅನ್ಕೋತೀನಿ. ಆದ್ರೂ ಇಷ್ಟು ದೊಡ್ಡ ಅಮೌಂಟ್, ಎಷ್ಟು ದೊಡ್ಡ ಅಮೌಂಟ್ ಅದು? ನೀವು ತಾನೇ ಹೇಳಿದ್ದವ್ರು ಕೋಟೇಶ್ವರ ಅಂತ. ಇದು ಅವ್ರಿಗೆ ₹1,000 ಲೆಕ್ಕನೂ ಬರಲ್ಲ ಅವ್ರಿಗೆ. ನೀವ್ ಹೇಳಿದ್ರೆ ಸಾಕು, ಇಲ್ಲಾಂದ್ರೆ ಅವ್ರನ್ನ ಕಳ್ಸ್ಕೊಡೋದಿಲ್ಲ ನಾವು. ಎಷ್ಟೇ ಆದ್ರೂ ನನ್ನ ತಮ್ಮ ತಾನೆ, ನನಗೊಂದ್ಮೇಲೆ ತುಂಬಾ ಪ್ರೀತಿ ಇದೆ ಅಲ್ವೇನೋ? ಇದೆ. ಹೌದೌದು. ಏನೇ ಆದ್ರೂ ನಾನು ಅವ್ರ ಜೊತೆ ಮಾತಾಡಿ ನಿಮ್ಗೆ ತಿಳಿಸ್ತೀನಿ. ಅಲ್ಲ ಸರ್, ಅದು ಈ ಕಾಸಿನ ವಿಷಯದಲ್ಲಿ ಏನಾದ್ರೂ ಅಡ್ಜಸ್ಟ್ಮೆಂಟ್ ಅಂತ ಇದ್ರೆ ಅದು ಸ್ವಲ್ಪ ಸೈಡ್ಗಿರ್ಲಿ ಆಯ್ತಾ? ಆದ್ರೆ ನನ್ನ ಮನ್ಸಿದ್ದೆಲ್ಲ ತುಂಬಾ ಒಳ್ಳೆ ಮನ್ಸು. ನಾನು ಒಬ್ಬ ಮನುಷ್ಯ ತಾನೆ, ಸರಿ ತಾನೆ? ನಿಂಗೆ ಕಣೋ. ಹೌದು, ನನ್ನ ಬಗ್ಗೆ ನಾನೇ ಬೇರೆಯವ್ರ ಹತ್ರ ಕೇಳ್ಬೇಕು ಏನೋ? ಸರಿ, ನಾನು ನಿಮ್ಗೆ ಕಾಲ್ ಮಾಡ್ತೀನಿ. ಸರ್, ಯಾವ ಪೇಪರ್ಗೆ ಎಲ್ಲಿ ಸೈನ್ ಹಾಕ್ಬೇಕು ಅಂತ ಹೇಳಿ ಯಾವಾಗ ನಾನು ಬರ್ತೀನಿ. ನನ್ನ ಫೋನ್ ಯಾವಾಗ್ಲೂ ಆನ್ ಆಗೇ ಇರುತ್ತೆ. ಎಲ್ಲ ನನ್ನ ಚಿನ್ನತಮ್ಮ ಅವ್ನೊಂದ್ಸತಿ ಗಟ್ಟಿಯಾಗಿ ತಪ್ಕೋಬೇಕು ಅನಿಸ್ತಾ ಇದೆ. ನಾನು ಅವತ್ತೇ ಹೇಳಿಲ್ವಾ ಜರ್ಮನಿಯಿಂದ ಬರ್ತಾರೆ ಅದೃಷ್ಟದ ಕುದುರೆ ಅಂತ? ಆತರ ನೀನ್ ತುಂಬಾನೇ ಹೇಳ್ತೆ ಕಣೋ, ಎಲ್ಲ ನೆನ್ಪಿಟ್ಕೊಳಕ್ ಆಗಲ್ಲ. ನನ್ನ ಹೋಗ ಕಡೆ ಇಲ್ಲಿ ಬಾವು ನಿಮಿಷ ಚಿನ್ನ. ನೀನ್ ಒಳಗಡೆ ಹೋಗ್ಬಿಟ್ರೆ ನನ್ನ ತಮ್ಮನಿಗೆ ಮಟನ್ ಬಿರಿಯಾನಿನೋ ಚಿಕನ್ ಬಿರಿಯಾನಿನೋ ಅಯ್ಯೋ ಇಲ್ಲ ವೆಜಿಟೇಬಲ್ ಬಿರಿಯಾನಿ ಏನಾದ್ರು ಮಾಡ್ಕೊಟ್ಬಿಡು. ಆಕಾಶ ಕೇಳಿಸ್ಕೊಂಡೇನೋ? ಎಷ್ಟು ಇಂಪಾಗಿದೆ ಧ್ವನಿ. ಈ ಸುಂದರವಾದ ಧ್ವನಿಯಿಂದ ಇವನು ಜರ್ಮನಿ ಹಾಡು ಆಡೋದನ್ನ ನಾವು ಸ್ವಲ್ಪ ಹೊತ್ತಾದ್ರೂ ಹಲೋ, ಜಗದೀಶ್ ತಾನೆ? ಹೌದು. ಆ ಲಿಂಗನ ಕರೀರಿ. ನೀವ್ಯಾರು? ನಾನ್ ಕ್ಲಿಂಟನ್. ಕ್ಲಿಂಟನ್? ಹೌದು. ಸರಿ, ತಮಾಷೆ ಮಾಡ್ತಾ ಇದ್ದೀರಾ? ಆಯ್ತು. ಒಬ್ರು ಅಬ್ರಹಂ ಲಿಂಕನ್, ಬಿಡು ನಾನು. ಕ್ಲಿಂಟನ್. ಏನ್ ಅಮೆರಿಕ ಪ್ರೆಸಿಡೆಂಟ್ ಮೇಲೆ ಸಿನಿಮಾ ಮಾಡ್ತಾ ಇದ್ದೀರಾ? ಅಯ್ಯೋ, ಹಾಳ್ ಮಾಡ್ಬಿಟ್ಟಿಯಲ್ಲ. ಅವ್ನ್ ಪ್ರೊಡಕ್ಷನ್ ಕಂಟ್ರೋಲರ್ ಕ್ಲಿಂಟನ್ ಪೆರೇರಾ. ಬಾಂಬ್ ಬ್ಲಾಸ್ಟ್ ಆದ್ಮೇಲೆ ಶೂಟಿಂಗ್ ನಿಂತೋಯ್ತಲ್ಲ, ನಿಮಗ್ ಕೊಡ್ಬೇಕಾಗಿರೋ ದುಡ್ಡುಗೋಸ್ಕರ ಶೂಟಿಂಗ್ ಅವ್ರನ್ನ ಹಿಡಿದಿಟ್ಟಿದ್ದೀರಲ್ಲ, ಆ ಮನುಷ್ಯನ ಹತ್ರ ಇದ್ರ ಬಗ್ಗೆ ಮಾತಾಡೋದಕ್ಕೆ ಕಾಲ್ ಮಾಡಕ್ ಹೇಳಿದ್ದೆ ನಾನು. ನೀವಂತೂ ಬಂದಾಗಿಂದ ಅವನ್ ದುಡ್ಡು ಕೊಡ್ತಾನೆ ಇವನ್ ದುಡ್ಡು ಕೊಡ್ತಾನೆ ಅಂತ ಹೇಳ್ತಾನೇ ಬರ್ತಾ ಇದ್ದೀರಾ. ಆದ್ರೆ ಇವತ್ತವರೆಗೂ ನನ್ನ ಲಾಡ್ಜ್ ದುಡ್ಡನ್ನ ಯಾವನೊಬ್ಬನು ತಂದ್ಕೊಟ್ಟೇ ಇಲ್ಲ. ಯೋ ಕಂಟ್ರೋಲರ್, ನಾನ್ ದುಡ್ಡು ಬರ್ದೆ ಹೋದ್ರೆ ಇಲ್ಲಿರೋ ಜನಗಳನ್ನಷ್ಟೇ ಅಲ್ಲ, ನಾನ್ ನಿನ್ ಪೆಟ್ಟಿನೂ ಕೂಡ ಇಲ್ಲಿಂದ ಕೊಡಲ್ಲ. ಅಯ್ಯೋ ವೇಲಾಂಕಣಿ ಮಾತೆ, ಫೋನ್ ಬಿಲ್ಲು ಕಟ್ಟಕ್ಕಾಗದೆ ಇರೋಂತ ಪ್ರೊಡ್ಯೂಸರ್ನ ಕೊಟ್ಬಿಟ್ಟಿದ್ಯಲ್ಲ ಈ ಸಿನಿಮಾಗೆ. ನಾನೇ ಇದ್ರ ಜವಾಬ್ದಾರಿ ಹೊರಬೇಕಾಗುತ್ತೋ ಏನೋ, ಅದೇ ನಡೆಯುತ್ತೆ ಅನ್ಸುತ್ತೆ. ಈಗ ಬರ್ತೀನಿ, ಒಂದು ನಿಮಿಷ. ಎಲ್ಲಾನು ಹಾಳ್ ಮಾಡುದ್ಮೇಲೂ ಮತ್ತೆ ಇವನ್ನ ಜೊತೆಗಿಟ್ಕೊಂಡಿದ್ದಾನ. ಏನೋ ಸೊಂಟದಲ್ಲಿ ಬೆಲ್ಟ್ ಬಾಂಬ್ ಕಟ್ಕೊಂಡ್ ಬಂದಿದ್ಯೋ ಹೇಗೆ? ಹಾಗಾದ್ರೆ ನಾನು ಸಾಯಿಸ್ಬಿಡು. ನಾನು ಯಾರನ್ನೂ ಇಲ್ಲಿ ಸಾಯ್ಸಕ್ ಬಂದಿಲ್ಲ. ಮತ್ತೆ ತಿನ್ನಕ? ನಿನಗ್ ಗೊತ್ತಿದ್ಯಾ, ಬುದ್ಧಿ ಕೆಟ್ಟಿರೋ ನಿನ್ ತಮ್ಮನಿಂದ 3 ದಿನದಿಂದ ಈ ರೂಮ್ ಬಿಟ್ಟು ಹೊರಗ್ ಬಂದಿಲ್ಲ. ನಾನು ಮಾತ್ರ ಅಲ್ಲ, ಒಂದ್ 30 ಜನ ಅಲ್ಲೇ ರೂಮ್ ಒಳಗಿದ್ದಾರೆ. ನನ್ನ ತಮ್ಮನಿಂದ ಆಗಿರೋ ನಷ್ಟ ನನ್ನ ತಮ್ಮನೇ ಕ್ಲಿಯರ್ ಮಾಡ್ಬಿಟ್ರೆ ಎಲ್ಲ ಸರೋಗುತ್ತಲ್ವಾ? ಆ ಪ್ರೊಡ್ಯೂಸರ್ಗೆ ನಷ್ಟ ಆಗಿರೋದಕ್ಕೆ ಈ 2 ಲಕ್ಷ. ಕಳ್ಳ ನೋಟ್ ಏನಲ್ಲ ಸರ್, ಜರ್ಮನಿ ಯೂರೋ ಮಾರ್ಕೆಟ್ ಹಣ ಇದು. ಅಯ್ಯೋ ಮಾತೆ, ಇದೊಂಥರ ಕನ್ಫ್ಯೂಷನ್ ಆಗಿದ್ಯಲ್ಲ. ಇಲ್ಲ ಯಾವ್ದಾದ್ರು ಬ್ಯಾಂಕ್ ಕನ್ನ ಹಾಕದ್ರಾ? ಏನ್ ಸರ್, ನಾನ್ ಬ್ಯಾಂಕ್ ದರೋಡೆ ಮಾಡೋ ತರ ಕಾಣ್ತಾ ಇದ್ದೀನಿ? ನಿಮ್ ಪ್ರೊಡ್ಯೂಸರ್ ಹತ್ರ ಹೋಗ್ಬಿಟ್ಟು ಒಂದ್ ಮಾತು ಹೇಳಿ, ಈ ಆನಂದ್ ಕುಮಾರ್ ಮನ್ಸ್ ಮಾಡಿದ್ರೆ ಈ ತರ 100 ಕಟ್ಟೆಲ್ಲ ತಗೊಂಬರೋ ಅಷ್ಟು ತಾಕತ್ತಿದೆ ಅಂತ. ಆಮೇಲೆ ದುಡ್ಡು ತಗೊಂಡ್ ಹೋಗ್ಬಿಟ್ಟು 5 ಸ್ಟಾರ್ ಹೋಟ್ಲಲ್ಲಿ ಎಣ್ಣೆ ಹೊಡೆದೆಲ್ಲ ಹಾಳು ಮಾಡಬೇಡಿ. ಕಷ್ಟದಲ್ಲಿರೋ ಕೆಲ್ಸಗಾರರಿಗೆ ನೀಟಾಗಿ ಇದನ್ನ ಹಂಚಕ್ ಹೇಳಿ. 2 ಲಕ್ಷ ಇದೆ, 2 lakhs. ಬರ ಇನ್ ಯೋಚನೆ ಮಾಡಿ ಏನ್ ಪ್ರಯೋಜನ? ನಾವ್ ಕೇಳಿದ ದುಡ್ಡನ್ನ ಅವ್ರು ಕೊಟ್ರು ಅಂದ್ರೆ ಆ ಹುಡುಗನ್ನ ಅವ್ರ ಜಾಗಕ್ಕೆ ಕಳಿಸ್ಬಿಡ್ತಾರಂತೆ. ಕೊನೆಗೂ ಅವತ್ ನೀವ್ ಹೇಳಿದ ಮಾತು ನಿಜ ಆಗೋಯ್ತು.
ವಿಷಯಗಳೆಲ್ಲ ನಾವು ಅನ್ಕೊಂಡಂಗೆ ನೀಟಾಗಿ ಆಗ್ತಾ ಇದೆ. 10 ಲಕ್ಷ ರೂಪಾಯಲ್ಲಿ 5 ಲಕ್ಷ ರೂಪಾಯಿನ ಟ್ರಾವೆಲ್ ಏಜೆನ್ಸಿಯವರು ಅಡ್ವಾನ್ಸ್ ಕೊಟ್ಟರು. ಮಿಕ್ಕಿದ 5 ಲಕ್ಷನ ಅವನ್ನ ಕರ್ಕೊಂಡು ಹೋಗ್ಬೇಕಾದ್ರೆ ವಾಪಸ್ ಕೊಡ್ತೀವಿ ಅಂತ ಅಗ್ರಿಮೆಂಟ್ ಹಾಕೊಟ್ರು. ಆ ಪ್ರೊಡ್ಯೂಸರ್ಗೆ ಆಗಿರೋ ನಷ್ಟನ ಅಬ್ರಹಾಂ ಮುಖಕ್ಕೆ ಎಷ್ಟು ಬರೋ ದಾರಿಯಲ್ಲಿ ನಮ್ಮ ಟೀಮಲ್ಲಿರೋ ಎಲ್ಲಾ ಚಲನಚಿತ್ರ ಆರ್ಟಿಸ್ಟ್ಗಳಿಗೂ 5,000 ಹಂಚ್ಬಿಟ್ಟೆ. ಅವ್ರೂ ಖುಷಿ ಪಡ್ಲಿ. ಮತ್ತೆ ನಮ್ಮ ಸರಸು ಚೈನ್ನ ಅಡ ಇಟ್ಟಿದ್ನಲ್ಲ ನೋಡು, ಅದನ್ನು ವಾಪಸ್ ತಗೊಂಡ್ ಬಂದಿದ್ದೀನಿ. ಬ್ಯಾಂಕಿಂದ ಇದನ್ನ ಬಿಡಿಸಿ ತಗೊಂಡ್ಬಂದಾಗ ನನ್ನ ಕೊಯ್ಲಲ್ಲ ಚಿನ್ನ ಏನಾಯ್ತು ಅಂತ ಗೊತ್ತಿಲ್ಲ. ಇವತ್ತರೆಗೂ ನೋಡದೇ ಇರೋ ಪ್ರಕೃತಿಲಿ ಒಂದು ಸುಂದರವಾಗಿರೋ ದೃಶ್ಯನ ಕಣ್ಣಾರೆ ನೋಡ್ಬಿಟ್ಟೆ. ನಮ್ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ ಅಂತ ದೊಡ್ಡೋರು ಅವಾಗ ಹೇಳ್ತಿರ್ತಾರಲ್ವಾ, ಅದೇ ಇವನ್ ಉದ್ದೇಶ ಅಲ್ವೇನೋ? ಹೇಳಿದೆ ತಗೋ, ಅದರಿಂದ ಮೊದಲು ಇದನ್ನ ಹಿಡ್ಕೊ ನೀನು. ಮತ್ತೆ ಇದು ಲೇಟೆಸ್ಟ್ ಮಾಡೆಲ್ ವಾಲೆಗಳು. ನನಗೋಸ್ಕರ ನೀನು ಸರ್ಸೋತ್ರ ಸರಾಯಿಸ್ಕೊಟ್ಟು ನನಗೆ ಹೆಲ್ಪ್ ಮಾಡ್ದಲ್ಲ ನೀನು, ಅದಕ್ಕೆ ಈ ಗಿಫ್ಟ್ ನಿಂಗೆ. ಅವನ್ನ ಮಾರ್ಬಿಟ್ಟು ಬಂದಿರೋ ಪಾಪ ದುಡ್ಡಲ್ಲಿ ತಂದಿರೋದು ನನಗೆ ಬೇಕಾಗಿಲ್ಲ. ಶುರು ಆಯ್ತು ಇವಳು ಸೆಂಟಿಮೆಂಟ್. ಬೇಡ ಅಂದ್ರೆ ಬೇಡ, 2 ದಿನ ಆದ್ಮೇಲೆ ನೀನೇ ಬಂದು ನಾನು ಕೇಳ್ತೀಯಲ್ಲ, ಅವಾಗ ಕೊಡ್ತೀನಿ ಬಿಡು. ಅಪ್ಪ ತಗೊಳ್ಳಿ, ಇದರಲ್ಲಿ 20,000 ರೂಪಾಯಿ ಇದೆ. ನಾನು ಅವತ್ತು ಹೇಳಿದ್ನಲ್ಲ, ಇದು ನಿಮ್ಮ ಆಪರೇಷನ್ಗೆ ಅಂತ ಕೊಡೋ ದುಡ್ಡು. ನಾನು ನಿನ್ನ ಎಲ್ಲ ತೀರ್ಮಾನಗಳಿಗೂ ಸಪೋರ್ಟ್ ಮಾಡ್ತೀನಪ್ಪ. ಏನೇ ಆದ್ರೂ ಅವನು ನಿನ್ನ ಜೊತೆಗುಟ್ಟಿರೋ ತಮ್ಮ, ಸ್ವಲ್ಪ ಬುದ್ಧಿ ಕಡಿಮೆ. ಅವ್ನು ಹಂಗಿರೋದ್ರಿಂದನೇ ನಾನು ಈ ಥರ ತೀರ್ಮಾನ ಮಾಡಿದ್ದು. ಈ ಸ್ನೇಹಿತರು ಅಣ್ಣ ತಮ್ಮಂದ್ರು ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡ್ರೆ ಸಾಕು. ಅವನ ಬುದ್ಧಿಯಿಂದ ಎಲ್ಲ ಕಷ್ಟಗಳನ್ನ ಸಹಿಸ್ಕೊಂಡು ಸಾಯೋವರೆಗೂ ಜೊತೆಲಿದ್ರು. ಅವನಿಗೆ ನನ್ನೊಬ್ಬ ಅಣ್ಣನೇ, ಅದನ್ನ ಬದಲಾಯಿಸಕ್ಕಾಗತ್ತಾ? ಅದೇನೇ ಇದ್ರು ಸಾಯ್ಸಕ್ಕೆಲ್ಲ ತಾನೇ ಕರ್ಕೊಂಡು ಹೋಗ್ತಿರೋದು. ಯಾವುದೋ ದೊಡ್ಡ ಫ್ಯಾಮಿಲಿಯಲ್ಲಿ ಕೇಳಿದ್ದಕ್ಕೆ ತಾನೇ ಕಳ್ಸಿದ್ದು. ಅದಲ್ದಲ್ಲೇ ಇವನ್ ಮೇಲೆ ನಾನು ಚೆನ್ನಾಗಿ ಪ್ರೀತಿನ ತೋರಿಸ್ಬಿಟ್ಟೆ ಅನ್ಕೊಳ್ಳಿ, ಅವ್ನಿಲ್ಲೇ ಇರಿಸ್ಕೊಂಡೆ ಅನ್ಕೊಳ್ಳಿ. ಆ ಥರ ಒಂದು ಪ್ರೀತಿ ನಂಗೆ ತೋರ್ಸಕ್ಕೂ ಬರೋದಿಲ್ಲ. ಇವತ್ತವರೆಗೂ ಯಾರು ಅದನ್ನ ಹೇಳು ಕೊಟ್ಟಿಲ್ಲ. ನಾಲ್ಗೆ ಉದ್ದ ಇರೋದ್ರಿಂದ ಹೇಳಿದ್ದೆಲ್ಲ ನ್ಯಾಯನೇ ಆಗಿರುತ್ತೆ. ನ್ಯಾಯ ಇದೆಯಲ್ಲ. ನಾನೇನಾದ್ರೂ ಅಂಬಾನಿ ಕುಟುಂಬದಲ್ಲಿ ಹುಟ್ಟಿದ್ರೆ ಅವ್ನು ಹೊಡೆದಾಕಿರೋ ಎಲ್ಲ ಐಟಮ್ಗಳದ್ದು ವಾರ ಸೆಟ್ಲ್ಮೆಂಟ್ ಮಾಡ್ಬಿಡ್ತಿದ್ದೆ. ಅದಾಗೋದಿಲ್ಲ ಅಂತಾನೆ ಈ ವಾದ. ಮತ್ತೆ ಈ ವಿಷಯದಲ್ಲಿ ನಾನು ಡೈಲಾಗ್ ಹೊಡೆದ್ರೆ ನಾನೇ ಹತ್ತು ಬಿಡ್ತೀನಿ. ಸುಮ್ಮನೆ ಬ್ಯಾಕ್ ಕೊಡ ಇಲ್ಲದು. ತಗೋ, ಇದು ರಾಜಿಗೆ ಚುಡಿದಾರ. ದುಡ್ಡು ನಾನು ಇದ್ರೊಳಗಡೆ ಇಡ್ತಾ ಇದ್ದೀನಿ. ಅವಶ್ಯಕತೆ ಇದ್ರೆ ತಗೊಳ್ಳಿ, ಇಲ್ಲಾಂದ್ರೆ ಅವಶ್ಯಕತೆ ಇರೋರು ಕೊಟ್ಬಿಡಿ. ತಗೋ. ಓಹ್, ನಾನು ಹೋಗಿ ಹಳೆ ಸಾಲ ಎಲ್ಲ ತೀರಿಸ್ಬೇಕು. ಮತ್ತೆ ಅದೆಲ್ಲ ಮುಗಿದ್ಮೇಲೆ ನಮ್ಮ ಟೀಮ್ ಅವ್ರಿಗೆ ಎಲ್ಲರಿಗೂ ಪಾರ್ಟಿ. ಗರ್ಲ್ಸ್ ಇಲ್ಲ, ಓನ್ಲಿ ಬಾಯ್ಸ್. ಹಾಗೆ ಕುಡಿದು ಹೊಟ್ಟೆ ತುಂಬಿಸ್ಕೊಳೋ. ಇವತ್ತು ನಿಂಡೆ ರಾತ್ರಿ ಇವತ್ತು ನಿನ್ ರಾತ್ರಿ ಕಣ. ಈ ಪಾಪದ ಇಂಡಿಯಾ ಅಣ್ಣನ್ಗೆ ನೀನ್ ಸಹಾಯ ಮಾಡಿದ್ಕೆ, ಮತ್ತೆ ಇಲ್ಲಿರೋರ್ಗೆಲ್ಲಾರ್ಗು ನೀನ್ ಸಹಾಯ ಮಾಡಿದ್ಕೆ ನಿಂಗೆ ತುಂಬಾ ಧನ್ಯವಾದ ಕಣ. ಕುಡಿಯೋ, ಚೆನ್ನಾಗಿ ಕುಡಿ. ಪಿಜ್ಜಾ ಬರ್ಗರ್ ಯಾರ್ ಬೇಕಾದ್ರೂ ಕರ್ಕೊಂಡ್ ತಿನ್ನೋ. ಈ ಜನ್ಮ ಪೂರ್ತಿ ನೀನ್ ಉಪಕಾರ ನಾನು ಮರೆಯೋದಿಲ್ಲ ಕಣ. ನನ್ನ ಮನ್ಸಿಂದ ನನಗೆ ಪ್ರೀತಿಯಿಂದ ಹೇಳ್ತಾ ಇದ್ದೀನಿ, ನಿನಗೆ ತುಂಬಾ ಧನ್ಯವಾದ ಕಣಪ್ಪ. ಯಾರು ಮರೆತರು ನಾನಂತೂ ನಿನ್ನ ಮರೆಯೋದಿಲ್ಲ ಕಣ. ನನ್ನ ಜೀವ ಇರೋವರೆಗೂ ಕೂಡ ನಾನು ಮರೆಯಲ್ಲ. ಅಯ್ಯೋ ಎಲ್ಲೋಡೆ, ಅವನ್ನ ಪರ್ಮನೆಂಟ್ ಆಗಿ ಕಳಿಸ್ತಾ ಇದೀವಿ ಅಂತ ಅನ್ಕೋಬೇಡಿ. ಅವಾಗ ಇಂಡಿಯಾ ಕರೆಸ್ತಾ ಇದೆ. ಅವಾಗ ತಾನೇ ನಮ್ಮಂತವ್ರು ಕೂಡ ಇಂಥ ಚೇರಲ್ಲಿ ಕೂತ್ಕೊಂಡು VIP ಸ್ಟೈಲ್ ಅಲ್ಲಿ ಎಡೆ ಹೊಡಿಯಕ್ ಸಾಧ್ಯ. ಬಾಯಿಗೆ ಬಂದಿದ್ದೆಲ್ಲ ಮಾತಾಡ್ಬೇಡ್ವಾ. ಅವಾಗ ಬರಕಲ್ಲ ಅವ್ನು ಹೋಯ್ತಾ ಇರೋದು, ಯಾವಾಗ್ಲೂ ಬರ್ದೇ ಇರೋದಕ್ಕೆ ಅಲ್ವೇನೋ ಪುಟ. ನೀನು ಹೊಟ್ಟೆ ತುಂಬಾ ತಿಂದ್ರೆ ತಾನೇ ಅಣ್ಣನ ಮನ್ಸಿಗೆ ತುಂಬಾ ಖುಷಿ ಆಗೋದು. ಇನ್ಮೇಲೆ ನಿಂಗೆ ಅಣ್ಣ ನೋಡ್ಬೇಕು ಅಂತಾನೂ ಅನ್ಸಲ್ಲ. ಅಣ್ಣನ ಬಗ್ಗೆ ಯೋಚನೆ ಮಾಡಿದಾಗ ಬೇಕಾದಷ್ಟು ಯೂರೋ ಕೊಡು ಅಲ್ವೇನಾ? ಮ್ಯೂಸಿಕ್ ಅವನು ಖುಷಿ ಪಡ್ಲಿ. ಯಾರಾದ್ರೂ ಖುಷಿ ಪಡ್ಬೇಕಾ? ಡ್ಯಾನ್ಸ್ ಆಡ್ಬೇಕಾ ನೀವು? ಅದೇ ಡ್ಯಾನ್ಸ್ ಅಲ್ಲೋಗಾಡು, ಇಲ್ಲೇ ಕಪ್ಪ ಆಡ್ತಿದ್ಯಾ? ಹೋಗೋ. ನೀನು ಹಿಂಗ್ ತಿಳಿಸ್ಬಿಟ್ಟೆ, ಗೊತ್ತಾಗಲ್ವಾ ನಿಂಗೆ? ಏನಾಗಿಲ್ಲ, ಸೈಡ್ ಹೋಗೋಣ ಬರ್ರೋ, ಅಲ್ಲಿ ಹೋಗೋಣ ಬರ್ರೋ. ಎಕ್ಸ್ಕ್ಯೂಸ್ ಮೀ, ಒಬ್ರು ಗೆಸ್ಟ್ ಇದಾರೆ, ಇವ್ರ ಕತೆ ಬರೀತಾರೆ. ಕತೆ ಹೇಳೋದ್ರಿಂದ ನಿಮಗೆ ತೊಂದರೆ ಇಲ್ಲ. ಎಂಜಾಯ್. ಅದ್ ಏನಂತ ಹೇಳ್ಬೇಕು ಅಂತ ಬಂದಿದ್ದೀನ ಅಂದ್ರೆ ನಾನು ಹೇಳೋದನ್ನ ನೀವು ಕೇಳಕ್ಕಾಗಲ್ಲ. ಅವನೆಲ್ಲ ಆಕಾಶ್.